ನಾವು ಅಂದ್ಕೊಂಡಂಗೆ ಆದರೆ ಮನು ಮಾಯ. ಆಮೇಲೆ ನಾನೇ ನಿಮಗೆ ಮನೇಲಿ ಹೋಳಿಗೆ ಊಟ ಮಾಡಿ ಬಡಿಸ್ತೀನಿ. ಅಪರೂಪಕ್ಕೆ ಒಳ್ಳೆ ಮಾತಾಡಿದೆ ಕಣೆ. ನೀನೇಗೆ ನುಡ್ದಿಯೋ ಹಾಗೆ ಆಗಲಿ. ನಂಗೆ ಯಾಕೋ ಇವತ್ತು ನಾವು ಅಂದ್ಕೊಂಡಂಗೆ ಆಗುತ್ತೆ ಅನಿಸ್ತಿದೆ ರೀ. ಆಮೇಲೆ ನೀವೇ ಸಿಂಹವಂಶಕ್ಕೆ ವಾರಸ್ದಾರ. ಎಲ್ಲ ನಿಮ್ಮ ಹುಟ್ಟೋ ಮಗುವಿನ ಅದೃಷ್ಟ. ಹಾಗೇನಾದ್ರು ಆದರೆ ನಿನ್ನ ಹೊಟ್ಟೆಲಿರೋ ಮಗುನೇ ರಾಜ ರಾಜನ್ ಥರ ಬೆಳೆಸ್ತೀನಿ. ನೀನದೇನು ಕೇಳ್ತೀಯೋ ಎಲ್ಲನೂ ಕೊಡಿಸ್ತೀನಿ. ಅವನು ನಮ್ಮ ಅದೃಷ್ಟ ಅಲ್ವಾ, ಅದಕ್ಕೆ ಅವನಿಗೆ ಲಕ್ಕಿ ಸಿಂಹ ಅಂತ ಹೆಸರಿಡ್ತೀನಿ. ಅದೇ ಮಹಾರಾಣಿ ಹುಟ್ಟಿದ್ರೆ ಏನಂತ ಹೆಸರಿಡೋಣ? ಅಪ್ಶಕ್ರನ್ ಮಾತಾಡ್ತಿಯಲ್ಲೇ, ಅಕಸ್ಮಾತ್ ಹೆಣಿಗಿಣ ಹೆತ್ಯೋ ನಿನ್ನ ಸಿಗದು ತೋರಣ ಕಟ್ಬಿಡ್ತೀನಿ. ಆ ಪ್ರತಾಪ್ ರುದ್ರನ್ಗೆ 3 ಗಂಡು ಮಕ್ಕಳು, ನೀನು ಅಷ್ಟೇ ನನಗೆ 3 ಗಂಡು ಮಕ್ಕಳನ್ನ ಹೆತ್ತುಕೊಡ್ಲೇಬೇಕು. ಮತ್ತಿನ್ಯಾಕೆ ನಿನ್ನ ಮದುವೆ ಆಗಿದ್ದು? ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ? ನೀನು ಹೆಣ್ಣಿರಲಿ ಅಂತನ? ಈ ಥರ ಬೇಡ್ದಿರೋ ಮಾತಾಡಿದ್ರೆ ನಿನ್ನ ನಾಲ್ಗಿನ ಸೀಳ್ಬಿಡ್ತೀನಿ. ಸರಿ, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ. ನಾನು ಹೋಗಿ ನೀರು ಕುಡ್ಕೊಂಬರ್ತೀನಿ. ನೀವು ಹೇಳಿದ್ರಲ್ಲ, ಆ ಜಾಗಕ್ಕೆ ಹೋಗಿ ಏನೇನು ನಡೀತಿದೆ ಅಂತ ನೋಡಿ ನಿಮ್ಗೆ ಹೇಳ್ತೀನಿ. ಬರ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್